ಇವತ್ತಿನ ದಿವಸ ಮಠ ಮಾಡುವ ಕೆಲಸ ಏನಂತ ಕೇಳಿದ್ರೆ, ಮಠ ಮಾಡ್ತಕ್ಕಂತ ಕೆಲಸ ಏನದ? ಮಠ ಮಾಡುವುದು ಜನರನ್ನ ಧರ್ಮ ಮಾರ್ಗಕ್ಕೆ ತರ್ತಕ್ಕಂಥ ಕಾರ್ಯ ಮಾಡೋದು, ಮಠ ಜನರಿಗೆ ಧರ್ಮದ ತಿಳುವಳಿಕೆಯನ್ನು ನೀಡುವುದು, ಮಠ ಜನರಿಗೆ ನಡೆನುಡಿಗಳನ್ನ ಕಲಿಸುವುದು, ಮಠ ಜನರಿಗೆ ನಾವು ಹ್ಯಾಂಗ ಬದುಕಬೇಕನ್ನೋದು ಕಲಿಸುವುದು, ಮಠ ಹ್ಯಾಂಗ ಜನರಿಗೆ ಕೇಳಿದ್ರೆ ದಾಸೋಹ ಮಾಡುವ ಗುಣವನ್ನು ಕಲಿಸಿಕೊಡುವುದು, ಮಠ ಅಂತಕ್ಕಂಥದ್ದು ದಾನದ ಮಹತ್ವವನ್ನು ಸಾರುವುದು, ಮಠ ಅನ್ನೋದು ಶಿಕ್ಷಣವನ್ನು ಕೊಡುವುದು, ಮಠ ಅನ್ನೋದು ಸಮಾನತೆ ಸಾರುವುದು. ಇವತ್ತಿನ ದಿವಸ ಮಠಗಳ ಕೆಲಸ. ಮಠ ಅಂದ್ರೆ ಏನು? ಮಠ ಅಂದ್ರೆ ಏನಂತ ಕೇಳಿ ನಿಮ್ಮನ್ನು ಉತ್ತಮ ಮಟ್ಟಕ್ಕೆ, ಒಳ್ಳೆಯ ಮಟ್ಟಕ್ಕೆ ವೇದಿಕೆ ಮಠ ಅಂತಾರೆ ರಾಘವೇಂದ್ರ ಕುಲಕರ್ಣಿ. ಮಠ ಅಂದ್ರೆ ಏನು? ಒಳ್ಳೆಯ ಮಟ್ಟಕ್ಕೆ ನಿಮ್ಮನ್ನ ಏನಂತ ಕೇಳಿದ್ರೆ ಒಳ್ಳೆಯ ಮಟ್ಟಕ್ಕೆ ಒಯ್ತಕ್ಕಂಥದಕ್ಕೆ ಮಠ ಅಂತ ಹೆಸರು ಪಡೆದದ. ಆ ನಿಟ್ಟಿನೊಳಗೆ ಶಿರಿಷಾಡ ಪೂಜ್ಯರು ಇವತ್ತು ದಿವಸ ಒಳ್ಳೆಯ ಇಲ್ಲೊಂದು ಹುಟ್ಟು ಹಾಕಿದ್ದಾರೆ. ಏನನ್ನ ಕಟ್ಲಿಕ್ಕತ್ರ ಅಂತಕ್ಕಂಥ ಮಾತು ತಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಈ ಮಠ ಹೇಗಿದೆ ಅಂತಕ್ಕಂಥ ಮಾತು ಕೇಳಿದ್ರೆ, ಇದು ಇವನಾರವ 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 ನೆಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಮನೆಯ ಮಗನೆಂದೆನಿಸು ಕೂಡಲ ಸಂಗಮದ ಎನ್ನುವಂತೆ ಇವತ್ತಿನ ದಿವಸ ಕಿರಿಯ ಪ್ರಾಯದಲ್ಲಿರ್ತಕ್ಕಂಥ ಪೂಜ್ಯರು ಮಾಡುವ ಸಾಧನೆ ಬಹು ದೊಡ್ಡದಲ್ಲ, ಬಹು ದೊಡ್ಡದು. ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ, ಪರಮ ಪೂಜ್ಯರಾಗಿರ್ತಕ್ಕಂಥವ್ರು ಮನುಷ್ಯನ ಜೀವನದೊಳಗ ಆಸೆ ಇರಬೇಕು. ಹೆಂಗ? ಆ ಆಸೆ ಇನ್ನೊಬ್ಬರಿಗೆ ಒಳ್ಳೆಯದಾಗಿರ್ಬೇಕು. ಸೇವೆ ಅಂತಕ್ಕಂಥ ನಿಸ್ವಾರ್ಥದಿಂದ ಕೂಡಿರ್ಬೇಕು. ಸೇವೆ ಹೇಗಿರ್ಬೇಕಂತ ನಿಸ್ವಾರ್ಥ ಮನೋಭಾವನೆಯಿಂದ ಇರಬೇಕು. ಅಂತ ಒಂದು ಭಾವನೆ ಇಟ್ಟುಕೊಂಡು ಇವತ್ತಿನ ದಿವಸ ಪರಮ ಪೂಜ್ಯರು ಇವತ್ತೇನು ಮಾಡ್ತಾ ಇದ್ದಾರೆ, ಮಠ ಕಟ್ಟೋದಕ್ಕಿಂತ ಪೂರ್ವದೊಳಗೆ ಇಂಥ ಒಂದು ಬಯಲಿನೊಳಗ ಈ ಸಭಾ ಮಾಡ್ಲಿಕ್ಕೆ ಕಾರಣ ಏನಂತ ಕೇಳಿದ್ರೆ, ನಿಮ್ಮೆಲ್ಲರನ್ನ ಮನಸ್ಸು ಕಟ್ಟುವ ಕೆಲಸ ಮಾಡ್ಲಿಕ್ಕತ್ತಾರ. ಮನಸ್ಸು ಕಟ್ಟುವ ಕೆಲಸ, ಮನಸ್ಸು ಕಟ್ಟುವ ಕೆಲಸ ಮಾಡಿದ್ರೆ ಮಠ ಕಟ್ಟಲಿಕ್ಕೆ ಬರ್ತದೆ. ಅದಕ್ಕೋಸ್ಕರವಾಗಿ ಇವತ್ತೆಲ್ಲರ ಮನಸ್ಸುಗಳನ್ನ ಒಂದುಗೂಡಿಸಿ ಈ ಕಾರ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಶ್ಲಾಘನೀಯ ಎನ್ನುವಂತೆ ಇವತ್ತ ಮನುಷ್ಯ ಜೀವನದೊಳಗೆ ಯಾವಾಗಲೂ ಒಂದು ಒಳ್ಳೆಯ ಸ್ಥಾನ ಇದ್ದಾಗ ನಮಗೆ ಪರಮಾತ್ಮ ಅಧಿಕಾರ ಕೊಟ್ಟಾಗ ಚಲೋದ್ ಮಾಡಿ ಹೋಗ್ಬೇಕಂತ. ಇವತ್ತ ಕಾಸುಗೌಡ್ರು ಒಂದು ಕೆಲಸ ಚಲೋ ಮಾಡಿದ ತಮ್ಮ ಅಧಿಕಾರಾವಧಿ ಒಳಗೆ. ಏನನ್ನ ಕೆಲಸ ಮಾಡಿ ನಾ ಪುಣ್ಯಾತ್ಮ ಅವ್ರ ಮುಂದರ ಹೇಳಂಗಿಲ್ಲ. ಇವತ್ತಿನ ದಿವಸ ಈ ಒಂದು ಸ್ಥಾನಕ್ಕೆ ತಮ್ಮ ಒಂದು ಅಧಿಕಾರಾವಧಿ ಒಳಗೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕಾದ್ರೆ ಇಲ್ಲಿ ಒಂದು ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸ್ವಾಮೀಜಿಗೆ ಜಾಗ ಕೊಟ್ರೆ ಇದರಿಂದ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಹೊಂದಿ ಇವತ್ತ ಕಾಸುಗೌಡರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತ ಆ ನಿಟ್ಟಿನೊಳಗೆ ಇವತ್ತು ಮಠ ಹುಟ್ಟುಕೊಂಡ, ಮಠ ತಯಾರಾಯ್ತು. ಇನ್ನು ಜೊತೆಗೆ ಇದಕ್ಕೆ ಅನೇಕ ಭಕ್ತರು ಅವರು ಇವರೇನದೆ ಹಳ್ಳಿ ಪಟ್ಟಣ ಗ್ರಾಮ ನಗರಗಳಿಂದ ಎಲ್ಲರೂ ಒಂದೇ ಕೈಲಿಂದ ಚಪ್ಪಾಳೆ ಚಪ್ಪಾಳೆ ಹಾಕನ ಆಗುದಿಲ್ಲ. ಎಲ್ಲರೂ ಕೂಡಿಸಿ ಬಾರಿಸಿದಾಗ ಚಪ್ಪಾಳೆ ಆಗ್ತದೆ. ಎಲ್ಲರ ಸಹಕಾರ, ಎಲ್ಲರ ಸಹಾಯ, ಎಲ್ಲರ ಸೇವೆ ಅವಿಸ್ಮರಣೀಯ. ಎಷ್ಟು ಹೇಳಿದ್ರೆ ಕಡಿಮೆ. ಇಲ್ಲಿರ್ತಕ್ಕಂಥ ಅನೇಕರೆಲ್ಲ ಅದರ ಕಾರ್ಯಕರ್ತರು ಅವರ ಮಾಡುವ ಸೇವೆ ಹೆಸರಿಗಾಗಿ ಮಾಡೋರಲ್ಲ. ಅವರು ಹೆಸರು ಬೇಕನ್ನವರಲ್ಲ. ಮಂಜುನಾಥ ಮಂದಾಲ್ ಅವರಾಗಿರ್ಬೋದು, ಇವತ್ತು ಅನಿಲ್ ಪ್ರಸಾದ್ ಎಲಿಯವರಾಗಿರ್ಬೋದು, ಬಾಬು ಹಂಜಿಗೆಯವರಾಗಿರ್ಬೋದು, ಅನಂತ ಜೈನ್ರವರಾಗಿರ್ಬೋದು, ಏನ್ರಿ ಅವ್ರು 4 ಮಂದಿ ಕಾಣಿಸ್ತಿರ್ತೀರೇನು, ಅನೇಕ ತಾಂಬೆ ಮಂತಂದವರಾಗಿರ್ಬೋದು, ಬಿರಾದಾರ್ ಮಂತಂದವರಾಗಿರ್ಬೋದು, ಒಟ್ಟಿನ ಮೇಲೆ ಅನೇಕರು ಹೇಗಂತಕ್ಕಂಥ ಮಾತು ಕೇಳಿದ್ರೆ ಅಳಿಲು ಸೇವೆ ಅಂತೆ. ರಾಮ ಸೇತುವೆ ಕಟ್ಟುವ ಕಾಲಕ್ಕೆ ಒಂದು ಅಳಿಲ ನೀರಾಗ ಮುಣಗುದತ್ತ, ಉಸುಕನ್ಯಾಗ ಹೊಳ್ಳ್ಯಾಡಿ ಬಂದು ಛಾಡಿಸ್ತಿತ್ತ. ಅವಾಗ ಕೇಳಿದ್ರತ್ತ, ನೀ ಮಾಡಿದ್ರೆ ಹೆಂಗ್ ಸೇತುವೆ ಅಂತಂದಾಗ ಅವಾಗ ಹೇಳ್ತದ್ದು, ಸ್ವಲ್ಪ ಮಾಡಿದ್ದೆ ಅದು ಮುಂದೆ ಸೇತುವೆ ತಯಾರಾಯ್ತು. ಅದಕ್ಕೆ ಹೇಳ್ತಾರೆ, ನೀವೆಲ್ಲರೂ ಮಾಡಿರ್ತಕ್ಕಂಥ ಅಳಿಲು ಸೇವೆ ಅದ ಗಣನೀಯ ಅಂತಕ್ಕಂಥ ಮಾತಿನ ಹೇಳ್ತಾ, ಇದು ಮೊದಲ ಮಠ ತಯಾರಾಗೋ ಕಾಲಕ್ಕೆ ಶಂಕರಗೌಡ ಡೊಮನಾಳ್ 1 ಲಕ್ಷ ಕೊಡೋ ಜೊತೆಗೆ ಒಬ್ಬ ಜಂಗಮ ಸ್ವಾಮಿ ಪತ್ರಿ ಮಠ ಅಂತ ತಿಳ್ಕೊಂಡು, ಆ ಪತ್ರಿ ಮಠದ ಸ್ವಾಮಿಗಳು ಅವ್ರ ಹೆಸರಿದೆ. ಈ ಒಂದು ಗುರುಗಳ ಸಲುವಾಗಿ ಒಬ್ಬ ಸ್ವಾಮಿಗಳು ಅವರ ಒಂದು ಸ್ನಾನ ಮಾಡ್ಕೊಳ್ಳಿ, ಲಿಂಗಾರ್ಚನೆ ಮಾಡ್ಕೊಳ್ಳಿ, ಅವರಿಗೊಂದು ಆಸರೆ ಕಲಿಸ್ಬೇಕಂತ ತಿಳ್ಕೊಂಡು ಸುಮಾರು 10-17 ವರ್ಷದ ಹಿಂದೆ
ಇವತ್ತಿನ ದಿವಸ ಎಷ್ಟು ಕೊಟ್ಟಿರ್ತಕ್ಕಂಥ ಮಾತು ಕೇಳಿ 1,00,000 ರೂಪಾಯಿನ ಕೊಟ್ಟಿರ್ತಕ್ಕಂಥ ಪತ್ರಿ ಮಠವ್ರನ್ನ ಚಪ್ಪಾಳೆ ಹಾಕ್ರಿ, ಇವತ್ತಿಗೂ ನಾವು ಸ್ಮರಣೆ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಅನೇಕರು ಅನೇಕ ರೀತಿಯಾಗಿ ಸೇವೆ ಸಲ್ಲಿಸಿ ಕೃತಾರ್ಥರಾಗಿದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ, ಇನ್ನೂ ಸಂಗೋಗಿಯವರು ಬಂದಾರ, ನಮ್ಮೂರಾಗ ಮಠ ಕಟ್ಟಲ್ಲ ತಿಳ್ಕೊಂಡು ಇನ್ನು ಪಾಳೆ ನಿಮ್ಮೂರ್ದೇ ಏನು. ಸಿರಿಸ್ಯಾಡ ಮುಗಿದ ಮ್ಯಾಗ ಸಂಗೋಗಿ ಚಾಲು, ಸಂಗೋಗಿ ಮುಗಿದ ಮ್ಯಾಗ ಮಾರ್ಸಳಿ ಚಾಲು, ಮಾರ್ಸಳಿ ಮುಗಿದ ಮ್ಯಾಗ ಹಿರೇಮಸಳಿ ಚಾಲು. 7 ಮಠಗಳದಾವ. ನಾ ಹೇಳೇನಿ ನಿನಗೆ ಯಾಕೆ 7 ಮಠ ಸಿಕ್ಕವಂದ್ರ 7 ಜನ್ಮದ ಋಣ ಮುಟ್ಟಿಸ್ಬೇಕಾಗಿದೆ ನೀನು. ಒಂದೇ ಜನ್ಮದಲ್ಲ, 7 ಜನ್ಮದ ಮಠ ಋಣ ಮುಟ್ಟಿಸ ಸಲುವಾಗಿ 7 ಮಠ ಕಟ್ಟಬೇಕಾಗ್ಯದ. ಅದಕ್ಕೋಸ್ಕರವಾಗಿ ಒಂದು ಮಾತು ಹೇಳಿಬಿಡ್ತೀನಿ, ಸಾಕು ಸಮಯ ಆಗ್ಯದ. ಜೀವನದೊಳಗೆ ಮಠದಿಂದ ವ್ಯಕ್ತಿತ್ವ ಆಗಬಾರ್ದು, ಮಠದಿಂದ ವ್ಯಕ್ತಿತ್ವ ಆಗಬಾರ್ದು. ಒಂದ ಮಾತು ಹೇಳ್ತಾರೆ, ಘಟದಿಂದ ಮಠ ಬೆಳಿಬೇಕೆ ಹೊರತು ಮಠದಿಂದ ಘಟ ಬೆಳಿಬಾರ್ದಂತ ಆ ನಿಟ್ಟಿನೊಳಗೆ ಮುರುಗೇಂದ್ರ ಶಿವಾಚಾರ್ಯರ ಕಾರ್ಯ ಮಾಡ್ತಾರಂತಕ್ಕಂಥ ಮಾತು ಹೇಳಿ ಸಮಯ ಬಹಳ ಆಗ್ಯದ. ಎಲ್ಲರಿಗೂ ಭಗವಂತ